ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ. ನಾವು ಮಂತನ್ ಟಾರ್ಗೆಟ್ ಎಲ್ಲ ಮುಗಿಸ್ಕೊಂಡು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡ್ಕೊಳಿಕ್ಕೆ ಅಂತೇಳಿ ಟೀಮ್ ಜೊತೆ ಎಲ್ಲರೂ ದಾಂಡೇಲಿಗೆ ಬಂದೀವಿ. ಸ್ಟ್ರೆಸ್ ಆಫು ದಾಂಡೇಲಿಯಾನು. ಇಲ್ಲಿ ಫ್ಲೈ ಕ್ಯಾಚರ್ ರೆಸಾರ್ಟ್ ಅಂತ ಹೇಳಿ ದಾಂಡೇಲಿ ಗಣೇಶ್ ಗುಡಿ ಹತ್ರ. ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಆಫೀಸ್ ಮೀಟಿಂಗ್ ಮಾಡಿದ್ವಿ, ಎಲ್ಲ ಥರ ಡಿಸ್ಕಷನ್ ಮಾಡಿದ್ವಿ. ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಯಾರ್ಯಾರು ಪರ್ಫಾರ್ಮೆನ್ಸ್ ಚಲೋ ಮಾಡಿದ್ರು ಅವ್ರಿಗೆ ಸರ್ಟಿಫಿಕೇಟ್ಸು ಕೊಟ್ಟು ಸ್ವಲ್ಪ ಮೋಟಿವೇಶನ್ ಮಾಡಿ ನೆಕ್ಸ್ಟ್ ಎಲ್ಲ ಮುಗಿಸ್ಕೊಂಡು ಸೆಲ್ಫಿ ಫೋಟೋ ತೊಗೊಂಡ್ವಿ. ಆ್ಯಂಡ್ ನಮ್ಮ ಇಬ್ಬರು ಕೊಲೀಗ್ಸ್ ಬರಬೇಕಾಗಿತ್ತು, ಬಂದಿಲ್ಲ ಅವರು, ಚೇತನ್ ಆ್ಯಂಡ್ ಮಲ್ಲಿಕಾರ್ಜುನ್ ಅಂತೇಳಿ. ನೆಕ್ಸ್ಟ್ ನಮ್ಮ ರಿಜನಲ್ ಮ್ಯಾನೇಜರ್ ಮಂಜುನಾಥ್ ಸರ್ ಅಂತ ಹೇಳಿದ್ರು, ಅವರು ಕಾರಣಾಂತರದಿಂದ ಬರಲಿಲ್ಲ. ನೆಕ್ಸ್ಟ್ ಇನ್ನು ಟಿಫಿನ್ಗೆ ಅಂತೇಳಿ ಬಂದ್ವಿ. ಇದೆ ನೋಡ್ರಿ, ಇಲ್ಲಿ ಏನಿದ್ದಲ್ಲ ಈ ಮನುಷ್ಯ ವಿಜಯ್ ಅಂಥೇಳಿ ನಮ್ಮ ಫ್ರೆಂಡ್, ಇಲ್ಲೇ ವರ್ಕ್ ಮಾಡ್ತಿರೋದು ಅವಾಗ ರೆಸಾರ್ಟಲ್ಲಿ. ಓಕೆ, ಟಿಫಿನ್ ಅಂತೂ ಅಲ್ಟಿಮೇಟ್ ಇತ್ತು. ಎಲ್ಲ ಮುಗಿಸ್ಕೊಂಡು ಇಲ್ಲಿಂದ ಸ್ವಲ್ಪ ಅವ್ರ ಪ್ಯಾಕೇಜಸ್ ಇರ್ತಾವೆ, ಅಂದ್ರೆ ನಾವು ಏನೇನು ಇಲ್ಲಿ ಆ್ಯಕ್ಟಿವಿಟೀಸ್ ಮಾಡ್ಬೋದು ಅಂಥೇಳಿ ಒಂದು 5-6 ಥರ ಆ್ಯಕ್ಟಿವಿಟೀಸ್ ಹೇಳಿದ್ರು. ಎಲ್ಲ ಆ್ಯಕ್ಟಿವಿಟೀಸ್ ಬಿಟ್ಟು ಓನ್ಲಿ ರ್ಯಾಫ್ಟಿಂಗ್ ತೊಗೊಂಡಿದ್ವಿ. ರಿವರ್ ರ್ಯಾಫ್ಟಿಂಗ್ ಅಂತೇಳಿ ಮಸ್ತ್ ಮಜಾ ಕೊಡುತ್ತೆ ಅಂತೇಳಿ ಎಲ್ಲರೂ ಹೇಳಿದರು. ಸೊ ಅದೇ ಥರ ಇಲ್ಲಿಂದ ನಾವು ಒಂದು 3 ಕಿಲೋಮೀಟರ್ಸ್ ಅಂದರೆ ರೆಸಾರ್ಟಿಂದ 3 ಕಿಲೋಮೀಟರ್ಸ್ ಸ್ವಲ್ಪ ಮುಂದೆ ಬಂದು ಸ್ಟೇಟ್ ಅಡ್ವೆಂಚರ್ ಅಂಥೇಳಿ ಇಲ್ಲಿ ಬಂದು ನಾವು ಟೋಕನ್ ತೊಗೊಂಡು ಬಂದಿದ್ವಿ. ಇಲ್ಲಿ ದಾಂಡೇಲಿಯಲ್ಲಿ ಇಲ್ಲಿ ರಿವರ್ ರ್ಯಾಫ್ಟಿಂಗ್ ನಾವು ರೆಡಿ ಆದ್ವಿ ಹೋಗ್ಲಿಕ್ಕೆ ಅಂತೇಳಿ. ಏನು ಮಸ್ತ್ ಮಜಾ ಇರುತ್ತಂದ್ರೆ ಇದು ಮಾತ್ರ ಬೆಂಕಿ. ರಿವರ್ ರ್ಯಾಫ್ಟಿಂಗ್ ಮಾಡ್ಬೇಕು ಎಲ್ಲರೂ, ಇಲ್ಲಿ ಬಂದವರು ಎಲ್ಲರೂ. ಅದನ್ನು ಮಾಡಿದ್ರೆ ಮಜಾ ಇರೋದು. ಇವು ಉಳಿದಿದ್ದು ಏನಿದಾವಲ್ಲ, ಇವು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಅವು ಮಜಾ ಕೊಡುತ್ತೆ. ಬಟ್ ರಿವರ್ ರ್ಯಾಫ್ಟಿಂಗಲ್ಲಿರೋ ಮಜಾ ಅದರಲ್ಲಿ ಸಿಗಲ್ಲ. ನೋಡ್ರಿ ದಾಂಡೇಲಿಯಲ್ಲಿ ಗ್ರೀನ್ರಿ, ಫ್ರೆಶ್ ಏರು, ಭಾರಿ ಫೀಲ್ ಭಾರಿ ಮಸ್ತ್ ಬರ್ತದೆ. ಸೊ ಎಲ್ಲರೂ ಬರ್ರಿ. ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮದು ರಿಯಲ್ ನಮ್ಮ ಟ್ರಿಪ್ನ ಹೈಲೈಟ್ ಏನಪ್ಪ ಅಂದರೆ ರಿವರ್ ರಾಫ್ಟಿಂಗ್. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡ್ರಿ. ಆಫೀಸಲ್ಲಿ ಎಲ್ಲರೂ ಫಾರ್ಮಲ್ ಇರ್ತೀವಿ, ಇಲ್ಲಿ ನೋಡ್ರಿ ಫ್ಯಾಮಿಲಿ. ಇದು ರಿಯಲ್ ಬಾಂಡಿಂಗ್. ಆಫೀಸಲ್ಲಿ ಎಲ್ಲರದು ಸೀರಿಯಸ್ ಫೇಸ್ ಇರ್ತಾವ. ಇವತ್ತು ನೋಡ್ರಿ ಎಲ್ಲರೂ ಒಂಥರ ಫುಲ್ ಎಂಜಾಯ್ ಮಾಡ್ದಾಗದಾರ. One hip hip hooray! Hip hip hooray! What's financial year kya? ನಮ್ಗೆ ಗೈಡಿಂಗ್ ದಸರತ್ ಅಂತ ಹೇಳಿ ಬಂದಿದ್ರು. ಅದೇ ಬಂದ್ವಿ. ಸಡನ್ನಾಗಿ ಎಲ್ರಿಗೂ ಒಬ್ಬೊಬ್ಬರಾಗೆ ನೀರಲ್ಲಿ ತೆಗೆದುಬಿಡ್ರಿ ಅಂತ ಹೇಳಿದ್ರು. ನಾವು ಎಂಜಾಯ್ಮೆಂಟ್ ಅಲ್ಲ, ಅದರಲ್ಲಿ ಸೇಫ್ಟಿ ಇತ್ತು. ಅದು ಏನು ಸೇಫ್ಟಿ ಪ್ರಿಕಾಷನ್ಸ್ ಏನು ಯೂಸ್ ಮಾಡಿದ್ವಿ ಅದರಲ್ಲಿ ಗ್ಯಾರಂಟಿ. ಬೇರೆ ಮೇಲ್ಗಡೆ ಒಬ್ಬೊಬ್ಬರಾಗೆ ಸಿಗ್ತಾ ಇದೀವಿ ನೋಡ್ರಿ. ಓಡ್ಬಿಡಿ. ಇದು ನೀರಲ್ಲ, ಇದು ನಮ್ಮ ಕರೇಜ್ ಟೆಸ್ಟ್. ಭಯಕ್ಕೆ ಕೊಡೋದು ಏನೈತಲ್ಲ ನಮ್ಮ ಸ್ಟೈಲ್ ಓದೋ ಇಲ್ಲ. ಎಂಜಾಯ್ ಮಾಡೋದು ಮಾತ್ರ ನಮ್ದು ಒಂಥರ ಹ್ಯಾಬಿಟ್ ಇದ್ದಂಗೆ. ಬನ್ನಿ ನೀವು ಹುಡುಗರು ಇವಾಗ ಜಾಕೆಟ್ 1 2 3 ಲಿಫ್ಟ್. ಸಣ್ಣ
ಇಲ್ಲ ಎಲ್ಲರೂ ಒಂದು ಸೈಡ್ ಆ ಕಡೆ ಸ್ವಲ್ಪ ವಿಚಾರಕ್ಕೆ ಬಾ ಆಚೆ ಬಾ ಅಲ್ಲಿ ಅಂತ ಕೂತ್ರಿ ಇರ್ಲಿ ಬಿಡ್ರಿ ಅವ ನಮ್ಮ ಹಾಲಾಡ್ರಿ ಮಾಡಲ್ಲ ಅವನಿದ ಟಾರ್ಗೆಟು ಪ್ರೆಷರ್ ರೂಟಿಂಗ್ ಕಾಲು ಲೈವ್ ಲೊಕೇಶನ್ ಇದು ಇರೋದ ಬಟ್ ಈ ಟ್ರಿಪ್ ಮಾತ್ರ ಕ್ರೇಜಿ ಆಗಿರುತ್ತೆ. ಸ್ಯಾಲ್ರಿ ಬರುತ್ತೆ ಹೋಗುತ್ತಾ, ಈ ಥರ ಮೆಮ್ರಿ ಏನೈತಲ್ಲ ಲೈಫ್ ಟೈಮ್ ಸ್ಟೋರಿ. ಇದೇನೈತಲ್ಲ ಮೆಮ್ರಿ ಲೈಫ್ ಟೈಮ್ ಇರುತ್ತದ. ಇದು ಜಸ್ಟ್ ಟ್ರಿಪ್ಪಲ್ಲಿ ಇದು ನಮ್ಮ ಸ್ಟೋರಿ. ರಿವರ್ ರಾಫ್ಟಿಂಗ್ ಮುಗಿಸ್ಕೊಂಡು ರೆಸಾರ್ಟಲ್ಲಿರೋ ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು 2 hours ನಾವು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಮಾತ್ರ ಹೆಚ್ಚಪ್ಪ. ಇದು ಏನಿತ್ತು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ನಮಗಲ್ಲಿ ಟೈಮ್ ಪಾಸ್ ಆಗಿದ್ದು ಗೊತ್ತಾಗಲಿಲ್ಲ. ನಾವು ಭಾಳ ಒಂದು ಅರ್ಧ ಗಂಟೆ ಅಷ್ಟೇ ಅದರಲ್ಲಿ ಸ್ವಲ್ಪ ಈಸಾಡಿ ಬರೋಣ ಅಂತೇಳಿ ಅದ್ರಲ್ಲಿ ಆಮೇಲೆ ಒಳಗೆ ಇಳಿದ ಮೇಲೆ ಗೊತ್ತಾಯಿತು ಮಜಾ ಬಂತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಟೋಟಲ್ ನಮಗೆ ಏನು ಟ್ರಿಪ್ ಇತ್ತಲ್ಲ ಟೋಟಲ್ ಆಗಿ ವಂಡರ್ಫುಲ್ ಮಸ್ತ್ ಇತ್ತು. ಮಸ್ತ್ ಎಂಜಾಯ್ಮೆಂಟ್ ಮಾಡಿದ್ವಿ ಎಲ್ಲರೂ. ಮತ್ತು ಮುಗಿಸ್ಕೊಂಡು ಬರ್ಬೇಕಾದ್ರೆ ಒಂದು ಸ್ಯಾಡ್ನೆಸ್ ಇತ್ತು. ಏನಪ್ಪ ಅಂದರೆ ನಾಳೆಯಿಂದ ಮಸ್ತ್ ವರ್ಕ್ ಸ್ಟಾರ್ಟ್ ಆಯಿತು. ಸಚಿನ್ ಭಾಯ್
ಸೆಕೆಂಡ್ ಲಾಗ್ ಏನಿತ್ತಲ್ಲ ಇದು, ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ಅಂತೇಳಿ ನಮಗೆ ಕಮೆಂಟ್ ಮಾಡಿರಿ. ನಾವಂತರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಿಮ್ಮ ಅನಿಸಿಕೆನ ಹೇಳ್ರಿ. ನೆಕ್ಸ್ಟ್ ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪೂರ್ತಿ ವಿಡಿಯೋ ಇದಕ್ಕಾಗಿ ಧನ್ಯವಾದಗಳು.